ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮೋ ಸಂಪುಟದಲ್ಲಿ ರಾಜ್ಯದ 5 ಜಾಕ್ಪಾಟ್. ಕ್ಯಾಬಿನೆಟ್ ಸೇರಿದ್ದಾರೆ ಕರ್ನಾಟಕದ 5 ಸಂಸದರು. ಕುಮಾರಸ್ವಾಮಿಗೆ ಮೊದಲ ಬಾರಿಗೆ ಕೇಂದ್ರ ಸಚಿವ ಸ್ಥಾನ. ಮೋದಿ ಸಂಪುಟದಲ್ಲಿ ಸೋಮಣ್ಣಗೆ ಅದೃಷ್ಟದ ಲಾಟರಿ. 5 ಬಾರಿ ಗೆದ್ದು ಬೀಗಿರೋ ಜೋಶಿಗೆ ಮತ್ತೊಮ್ಮೆ ಮಂತ್ರಿಗಿರಿ. ಶೋಭಾ ಕರಂದ್ಲಾಜೆ 2ನೇ ಬಾರಿಗೆ ಸ್ಥಾನ ಪಡೆದಿದ್ದಾರೆ. ಸಂಪುಟದಲ್ಲಿ ಕರ್ನಾಟಕಕ್ಕೆ 5 ಸ್ಥಾನಗಳು. ಪ್ರಶಾಂತ್, ಈ ಲಿಸ್ಟ್ ಅನ್ನು ನೋಡಿ ನೀವು ಒಂದು ಮಾತು ಹೇಳ್ತಾ ಇದ್ರಿ, ಇನ್ನೂ ಒಂದು ಪ್ಲಸ್ ಬರ್ಬೋದಿತ್ತು ಅಂತ. ಕರ್ನಾಟಕದ BJPಯ ಜಾತೀಯ ಸಮೀಕರಣಗಳ ದೃಷ್ಟಿಯಿಂದ ಇನ್ನೊಂದು ಸ್ಥಾನ ಕೊಡಬಹುದಿತ್ತು ಅನಿಸುತ್ತೆ. ಮುಂದಿನ ಹಂತಗಳಲ್ಲಿ ಕೊಡ್ಬೋದೇನೋ. ಯಾಕಂದರೆ ಈಗ ಕುಮಾರಸ್ವಾಮಿ ಮೇಲೆ BJPಯ ಡಿಪೆಂಡೆನ್ಸ್ ಜಾಸ್ತಿ ಆಗಿದೆ ಲೋಕಸಭಾ ಚುನಾವಣೆಯಿಂದ. ಮತ್ತು ಕುಮಾರಸ್ವಾಮಿ ಅವರ ಮೈತ್ರಿ BJPಗೆ ಕಾಂಗ್ರೆಸ್ಸಿನ ಸೀಟ್ಗಳನ್ನು ಕಡಿಮೆ ಮಾಡುವಲ್ಲಿ ಗಣನೀಯ ಪಾತ್ರ ವಹಿಸಿದೆ. ಅದರ್ವೈಸ್ ಈ ಕಾಂಗ್ರೆಸ್ ಹೈದರಾಬಾದ್ ಕರ್ನಾಟಕದ 5 ಸೀಟು ಸ್ವೀಪ್ ಮಾಡಿದೆ. ದಾವಣಗೆರೆ ಗೆದ್ಕೊಂಡು ಮಧ್ಯ ಕರ್ನಾಟಕದಲ್ಲೊಂದು, ಮುಂಬೈ ಕರ್ನಾಟಕದಲ್ಲೊಂದು, ಹಳೆ ಮೈಸೂರಿನಲ್ಲಿ 2 ಸೀಟ್ಗಳನ್ನು, ಚಾಮರಾಜನಗರ ಮತ್ತು ಹಾಸನ. ಆದರೆ ಕುಮಾರಸ್ವಾಮಿ ಮೈತ್ರಿಯಿಂದ BJP ಚಿತ್ರದುರ್ಗ ಗೆಲ್ತು, ತುಮಕೂರು ಗೆಲ್ತು, ಚಿಕ್ಕಬಳ್ಳಾಪುರ ಗೆಲುವಿನಲ್ಲಿ ಕುಮಾರಸ್ವಾಮಿ ಪಾತ್ರ ದೊಡ್ಡದಿತ್ತು, ಬೆಂಗಳೂರು ಗ್ರಾಮಾಂತರದ ಗೆಲುವಿನಲ್ಲಿ ಮತ್ತು ಬೆಂಗಳೂರಿನ 3 ಸೀಟ್ಗಳಲ್ಲಿ ಅನಾಯಾಸ ಗೆಲುವಿಗೆ ನಾರ್ತ್ ಮತ್ತು ಸೌತ್ನಲ್ಲಿ JDS ಜೊತೆ ಮೈತ್ರಿಯಿಂದ ಕೂಡ ಸಾಕಷ್ಟು ಲಾಭ ಆಗಿದೆ. ಮೈಸೂರು ಗೆಲ್ಲಲಿಕ್ಕೆ ಎದುರುಗಡೆ ಒಕ್ಕಲಿಗ ಕ್ಯಾಂಡಿಡೇಟ್ ಇದ್ದರೂ ಕೂಡ ಹುಣಸೂರು ಮತ್ತು ಚಾಮುಂಡೇಶ್ವರಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಕ್ಕಲಿಗರು ಯದುವೀರ್ ಒಡೆಯರ್ಗೆ ವೋಟನ್ನು ಮಾಡಿದ್ದಾರೆ. ಅದರಲ್ಲಿ ಕುಮಾರಸ್ವಾಮಿ ಪಾತ್ರ ದೊಡ್ಡದಿದೆ ಅಂತ ಅನಿಸುತ್ತೆ. ಆ ಕಾರಣದಿಂದ ಅವರಿಗೆ ಕ್ಯಾಬಿನೆಟ್ ಹುದ್ದೆಯನ್ನು ಕೊಡಲಾಗಿದೆ. ಮತ್ತು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರನ್ನು ಕರ್ನಾಟಕದಲ್ಲಿ ಎದುರಿಸಬೇಕಾದ್ರೆ ಕುಮಾರಸ್ವಾಮಿ ಪ್ರಬಲರಾಗಿರಬೇಕು ಅಂತಕ್ಕಂಥದ್ದು BJPಯ ಅರಿವಿಗೆ ಬಂದಿದೆ. ದುರ್ಬಲ JDS ಕಾಂಗ್ರೆಸ್ಸನ್ನು ಬೆಳೆಸುತ್ತೆ ಅಥವಾ ಕಾಂಗ್ರೆಸ್ಸನ್ನು ಸ್ಟ್ರಾಂಗ್ ಮಾಡುತ್ತೆ ಹೊರತು BJPಗೆ ಅದು ದೊಡ್ಡ ಲಾಭ ತರಲ್ಲ ಅಂತಕ್ಕಂಥದ್ದು. ಆ ಕಾರಣದಿಂದ ಕುಮಾರಸ್ವಾಮಿ ಅವರನ್ನ ಕೇಂದ್ರ ಮಂತ್ರಿ ಮಾಡಲಾಗಿದೆ. ದೇವೇಗೌಡರ ಕುಟುಂಬಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಪ್ರಕರಣ, ಮುಜುಗರಗಳು, 1 ತಿಂಗಳ ಕಾಲ ಒಂದು ರೀತಿಯಾಗಿರ್ತಕ್ಕಂಥ ಮಾಧ್ಯಮದಲ್ಲಿ ಸುದ್ದಿಗಳು ಬರ್ತಾಯಿದ್ವು. ಅದಾದ ನಂತರ ಒಂದು ಒಳ್ಳೆಯ ಸುದ್ದಿ ಕುಮಾರಸ್ವಾಮಿಗೆ. ಶೋಭಾ ಕರಂದ್ಲಾಜೆ ಅವರನ್ನು ಕರೆತರುವ ಬಗ್ಗೆ ಸ್ವಲ್ಪ ಮಟ್ಟಿಗೆ ಚರ್ಚೆಗಳು ನಡೆದಿರಲಿಲ್ಲ. ಮಾಧ್ಯಮಗಳಲ್ಲೂ ಕೂಡ ಅದನ್ನು ಚರ್ಚೆ ಮಾಡಿರಲಿಲ್ಲ. BJPಯ ನಾಯಕರಿಗೂ ಕೂಡ ಕುಮಾರಸ್ವಾಮಿ ಬರ್ತಾರೆ, ಬೇರೆ ಒಕ್ಕಲಿಗರಿಗೆ ಯಾಕೆ ಬರ್ತಾರೆ ಅಂತಕ್ಕಂಥದ್ದಿತ್ತು. ಆದರೆ ನನಗನ್ಸುತ್ತೆ ಮಹಿಳೆಯರ ಕೋಟಾದಲ್ಲಿ ಇಡೀ ದೇಶದಲ್ಲಿ ಕೇವಲ 6 ಜನ ಮಹಿಳೆಯರು ಮಾತ್ರ ಸಂಪುಟ ಸೇರ್ಪಡೆಯಾಗಿದ್ದಾರೆ. ನಿರ್ಮಲಾ ಸೀತಾರಾಮನ್, ಅನುಪ್ರಿಯಾ ಪಟೇಲ್, ಅನ್ನಪೂರ್ಣಾ ದೇವಿ ಮತ್ತು ಶೋಭಾ ಕರಂದ್ಲಾಜೆ, ರಕ್ಷಾ ಖಡಸೆ ಮಹಾರಾಷ್ಟ್ರದಿಂದ, ಒಟ್ಟು 6 ಜನ ಬಂದಿದ್ದಾರೆ. ಹೀಗಾಗಿ ಶೋಭಾ ಕರಂದ್ಲಾಜೆ ಕೂಡ ಮಹಿಳಾ ಕೋಟಾದಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿ ಇರಬೇಕು ಅಂತಕ್ಕಂಥದ್ದು ಪ್ರೈಮ್ ಮಿನಿಸ್ಟರ್ ಮತ್ತು ಅಮಿತ್ ಶಾ ನಿರ್ಧರಿಸಿದಂತಿದೆ. ಆ ಕಾರಣಕ್ಕೋಸ್ಕರ ಅವ್ರಿಗೂ ಇನ್ನೊಂದು ಅವಕಾಶವನ್ನು ಕೊಡಲಾಗಿದೆ. ಸೋಮಣ್ಣ ಸರ್ಪ್ರೈಸಿಂಗ್. ಆದರೆ ರಾಘವೇಂದ್ರ ಕೊಡುವಂತೆ ಇರಲಿಲ್ಲ. ವಿಜಯೇಂದ್ರ ಅಧ್ಯಕ್ಷ ಇದ್ದಾಗ ರಾಘವೇಂದ್ರ ಕೊಡುವಂತಿರಲಿಲ್ಲ. ಬಸವರಾಜ ಬೊಮ್ಮಾಯಿ ಕೊಟ್ಟರೆ ಕ್ಯಾಬಿನೆಟ್ ದರ್ಜೆಗೆ ಕೊಡಬೇಕು. ಈ 29 ಇದ್ದದ್ದು 30 ಆಗಿದೆ. ಇನ್ನೊಂದು ಕ್ಯಾಬಿನೆಟನ್ನು ನೀವು 31 ಮಾಡಬೇಕು. ಹೈಕಮಾಂಡ್ ಹೇಗೂ ವಿಜಯೇಂದ್ರ ಅಧ್ಯಕ್ಷರಾಗಿದ್ದಾರೆ. ಆ ಕಾರಣದಿಂದ ಮಿನಿಸ್ಟರ್ ಆಫ್ ಸ್ಟೇಟನ್ನು ಲಿಂಗಾಯತ್ ಸಮುದಾಯಕ್ಕೆ ಕೊಡಲಾಗಿದೆ. ಜಗದೀಶ್ ಶೆಟ್ಟರ್ ಮತ್ತು ಬೊಮ್ಮಾಯಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು, ಕೊಟ್ಟರೆ ಅವರಿಗೆ ಕ್ಯಾಬಿನೆಟ್ ಕೊಡಬೇಕು. ಮತ್ತು ಈಗ ಬೊಮ್ಮಾಯಿ ಮತ್ತು ಶೆಟ್ಟರ್ ನೇತೃತ್ವದಲ್ಲಿ ಒಂದೊಂದು ಚುನಾವಣೆಯನ್ನು ಕೂಡ ವಿಧಾನಸಭೆಯಲ್ಲಿ BJP ಸೋತಿದೆ. ಹೀಗಾಗಿ ಸೋಮಣ್ಣ ಅವ್ರಿಗೊಂದು ಅವಕಾಶವನ್ನು ಮಿನಿಸ್ಟರ್ ಆಫ್ ಸ್ಟೇಟ್ ರೂಪದಲ್ಲಿ ಕೊಡಲಾಗಿದೆ. ನೋಡಿ ಹೇಗೆ ದೇವರು ನಂಬಿದರೆ ದೇವರು, ಪ್ರಕೃತಿಯನ್ನು ನಂಬಿದರೆ ಪ್ರಕೃತಿ. 1 ವರ್ಷದ ಹಿಂದೆ 2 ಸ್ಥಾನಗಳನ್ನು ಸೋತರು, ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವ ಸುದ್ದಿಗಳಿದ್ವು. ತುಮಕೂರಿನಿಂದ ಒಂದು ಟಫ್ ಫೈಟನ್ನು ದೊಡ್ಡ ಅಂತರದಲ್ಲಿ ಗೆಲುವು ದಾಖಲಿಸಿಕೊಂಡ್ರು. ಈಗ ಕೇಂದ್ರದಲ್ಲಿ ಸೋಮಣ್ಣ ಮಂತ್ರಿಯಾಗಿದ್ದಾರೆ. JDS ಮತ್ತು ಸೋಮಣ್ಣ ಇಬ್ಬರದು ಒಂದು ವರ್ಷದ ನಂತರದ ಬದಲಾವಣೆ, ರಿವೈವಲ್. ಪ್ರಹ್ಲಾದ್ ಜೋಶಿ ಬಹುತೇಕ ಕ್ಯಾಬಿನೆಟ್ ಸದಸ್ಯರುಗಳನ್ನು ನರೇಂದ್ರ ಮೋದಿ ಕಂಟಿನ್ಯೂ ಮಾಡಿದ್ದಾರೆ. ಹೀಗಾಗಿ ಪ್ರಹ್ಲಾದ್ ಜೋಶಿ ಕೂಡ ಕಂಟಿನ್ಯೂ ಆಗಿದ್ದಾರೆ. ಕಳೆದ ಬಾರಿ ಒಂದು ಒಳ್ಳೆಯ ಪರ್ಫಾರ್ಮೆನ್ಸನ್ನು ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟ್ರಿಯಲ್ಲಿ ನೀಡಿದರು, ಕೋಲ್ದಲ್ಲಿ ನೀಡಿದರು. ಅನೇಕರಿಗೆ ಏನು ಮಾಡಿದರು ಕೋಲ್ನಲ್ಲಿ ಅನ್ನುವ ಪ್ರಶ್ನೆ ಬರುತ್ತೆ. ಆಗ
ಹಿಂದಿನ ಬಹುತೇಕ ಕೋಲ್ ಸಚಿವರುಗಳು ಜೈಲಿಗೆ ಹೋಗಿದ್ದನ್ನು ನೆನಪು ಮಾಡಿಕೊಂಡ್ರೆ 5 ವರ್ಷಗಳ ಕಾಲ ಪ್ರಹ್ಲಾದ್ ಜೋಶಿ ಯಾವುದೇ ರೀತಿಯ ಕಳಂಕ ಬರದೇ ಇರುವ ರೀತಿಯಲ್ಲಿ ಕೋಲ್ ಮಿನಿಸ್ಟ್ರಿ ಮತ್ತು ಮೈನಿಂಗ್ ಇವೆರಡೂ ಕಳಂಕ ತಕ್ಷಣಕ್ಕೆ ಬರುವ ಮಿನಿಸ್ಟ್ರಿಗಳು. ಅಲ್ಲಿ ಪ್ರಹ್ಲಾದ್ ಜೋಶಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಅವ್ರಿಗೊಂದು ರಿವಾರ್ಡನ್ನು ಸಿಕ್ಕಿದೆ. ಪ್ರಹ್ಲಾದ್ ಜೋಶಿ ಕೊನೆಯ ಗಳಿಗೆಯವರೆಗೂ ಮಂತ್ರಿ ಆಗ್ತಾರೋ ಇಲ್ವೋ ಚರ್ಚೆಗಳಿದ್ವು. ಎಲ್ಲಿ ಲೋಕಸಭೆಯ ಸ್ಪೀಕರ್ ಆಗಿಬಿಡ್ತಾರೇನೋ ಅಂತಕ್ಕಂಥ ಚರ್ಚೆ ಅವರ ಬೆಂಬಲಿಗರಲ್ಲೇ ಇದ್ವು. ಆದರೆ ಪ್ರಹ್ಲಾದ್ ಜೋಶಿ ಅವರಿಗೆ ಉತ್ತರ ಕರ್ನಾಟಕದಲ್ಲಿ ಒಂದೇ ಒಂದು ಸ್ಥಾನವನ್ನು ಪ್ರಹ್ಲಾದ್ ಜೋಶಿ ಅವರು ಕೊಡಲಾಗಿದೆ. 3 ಉಳಿದ ಸ್ಥಾನಗಳನ್ನು ಬೆಂಗಳೂರು ಸುತ್ತಮುತ್ತಲೇ ಇವೆ. ಬೆಂಗಳೂರು ಪಕ್ಕದಲ್ಲಿ ಮಂಡ್ಯ, ಇನ್ನೊಂದು ಪಕ್ಕದ ಬೆಂಗಳೂರು ನಾರ್ತು, ಇನ್ನೊಂದರಲ್ಲಿ ತುಮಕೂರು. ಇಲ್ಲೇ ಸಚಿವ ಸ್ಥಾನಗಳನ್ನು ಕೊಡಲಾಗಿದೆ. ಈಗ ನಿರ್ಮಲಾ ಸೀತಾರಾಮನ್ರನ್ನು 5ನೇ ಮಂತ್ರಿಯಾಗಿ ಕರ್ನಾಟಕದ ಕೋಟಾದಿಂದ ಅನೇಕರು ಹಿಡಿತಾರೆ. ಬಟ್ ನನಗನ್ಸುತ್ತೆ ಅನ್ಲೆಸ್ ನಿರ್ಮಲಾ ಸೀತಾರಾಮನ್ ಏನೋ ಒಂದು ಕರ್ನಾಟಕಕ್ಕೆ ಒಂದು ತವರು ರಾಜ್ಯದ ಬಗ್ಗೆ, ನಾನು ಮೇಲ್ ಕೂತವ್ರು ಎಲ್ಲರೂ ಹಂಗಿರಬೇಕು ಅಂತ ಹೇಳಲ್ಲ, ಆದರೆ ಈಗ ಅಮಿತ್ ಶಾ ಎಷ್ಟೇ ಇದ್ದರೂ ಗುಜರಾತ್ ಬಗ್ಗೆ ಒಂದು ಪ್ರೀತಿ ಇರುತ್ತೆ. ಅದು ನಿರ್ಮಲಾ ಸೀತಾರಾಮನ್ರಲ್ಲಿ ನಾವೇನು ಜಾಸ್ತಿ ಕಂಡಿಲ್ಲ. ಹೀಗಾಗಿ ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದ ನೀವು ಕೋಟಾದಲ್ಲಿ ಹಿಡಿಬೇಕಾ ಅಂತಕ್ಕಂಥದ್ರ ಬಗ್ಗೆ ನನ್ನದೇ ಆಗಿರ್ತಕ್ಕಂಥ ಪ್ರಶ್ನೆಗಳಿವೆ. ಉಳಿದಂತೆ 4 ಆದರೆ ಒಂದು OBC, 1 SC ಲೆಫ್ಟ್. BJP ಕೊಟ್ಟರೆ BJPಯ ವೋಟ್ ಬ್ಯಾಂಕ್ಗೆ ಒಂದು ಪ್ರಾತಿನಿಧ್ಯವನ್ನು ಕೊಟ್ಟಂತಾಗುತ್ತೆ. ನೀವು ಕರ್ನಾಟಕದಲ್ಲಿ ಅಧಿಕಾರ ಇದ್ದಾಗ ಅದನ್ನು ಜನ ಬಯಸೋಲ್ಲ, ಆದರೆ ಅಧಿಕಾರ ಇಲ್ಲದೇ ಇದ್ದಾಗ ಜನ ಅದನ್ನು ಬಯಸ್ತಾರೆ. ಲಿಂಗಾಯತರು ರಾಜ್ಯಾಧ್ಯಕ್ಷರಾಗಿದ್ದಾರೆ, ಒಕ್ಕಲಿಗರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ಮತ್ತು ಕೇಂದ್ರ ಮಂತ್ರಿಮಂಡಲದಲ್ಲಿ ಲಿಂಗಾಯತರು, ಒಕ್ಕಲಿಗರು, ಬ್ರಾಹ್ಮಣರಿಗೆ ಅವಕಾಶ ಸಿಕ್ತು. ದೊಡ್ಡ ಮಟ್ಟದಲ್ಲಿ ವೋಟ್ ಹಾಕಿದವರು ನಾನ್ ಕುರುಬ OBC ಮತ್ತು SC ಲೆಫ್ಟ್ ಸಮುದಾಯ. ಅದು BJPಯ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡಿದ ಸಮುದಾಯ. ಹೀಗಾಗಿ ಅವಕ್ಕೂ ಕೂಡ ಅವಕಾಶ ಕೊಟ್ಟರೆ BJPಗೆ ಒಂದು ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ ಕರ್ನಾಟಕ. ಶಂಕರ್ ಶೆಟ್ರೆ, ಈಗ ನಾಥವರು ಅದನ್ನು ಹೇಳಿದ್ರು ಕಣ್ಣೆ, ಅವರು GDP ಬಗ್ಗೆ ಹೇಳಿದರು. ಅದಕ್ಕೆ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ತೇನೆ. ಕರೆಕ್ಟ್, GDP ದೇಶಕ್ಕೆ ಬೇಕು. ಜನಸಾಮಾನ್ಯರಿಗೆ ಏನು ಬೇಕಂದರೆ ಪರ್ ಕ್ಯಾಪಿಟಲ್ ಇನ್ಕಮ್ ಬೇಕು. ಪರ್ ಕ್ಯಾಪಿಟಲ್ ಇನ್ಕಮ್ ಅಂದರೆ ಜನಗಳಿಗೆ ಜಾಸ್ತಿ ಅವ್ರ ಇನ್ಕಮ್ ಬೇಕು. ದೇಶದಲ್ಲಿ ನೋಡಿ ನಾವೀಗ ಕರೆಕ್ಟ್ ಈ ಸಲ ಗ್ಯಾರಂಟಿ 5ನೇ ಸ್ಥಾನಕ್ಕೆ 5ರೊಳಗೆ ಬರ್ತೇವೆ, 3ನೇ ಸ್ಥಾನಕ್ಕೆ ಬರ್ತೇವೆ. ಈಗ ಅದು ನಾವು ಫಸ್ಟ್ ಸೆಕೆಂಡ್ ಪ್ಲೇಸಲ್ಲಿ ಅಮೇರಿಕ, ಚೈನಾ ಉಂಟು, ಥರ್ಡಲ್ಲಿ ಜಪಾನು, 4ರಲ್ಲಿ ಜರ್ಮನಿ ಉಂಟು, 5ರಲ್ಲಿ ನಾವಿದೆ. ಜರ್ಮನಿ ಮತ್ತು ಈಗ ಜಪಾನಿಗೆ ಮತ್ತು ನಮಗಿರೋ ಅಂತರ ಭಾರಿ ಕಮ್ಮಿ ಆಗಿದೆ. ಅದು ಗ್ಯಾರಂಟಿ ಪಿಕಪ್. ಯಾಕಂದ್ರೆ ನಮ್ಮಲ್ಲಿರೋ ಪಾಪ್ಯುಲೇಷನ್ ಯಾವಾಗಲೇ 3rd ಪ್ಲೇಸ್ ಬರಬೇಕಿತ್ತು. ನೋಡಿ, ಯಾವಾಗಲೂ ನಂಬರ್ 1, ನಂಬರ್ 2, 3 ಪಾಪ್ಯುಲೇಷನ್ ಇರೋ ಅಷ್ಟೇ. ಅಮೇರಿಕ, ಚೈನಾ, ಇಂಡಿಯಾ. GDP ಅದು ಯಾವ ಗೊತ್ತಾ, ಪಾಪ್ಯುಲೇಷನ್ ಲಿಂಕ್ ಆಗುತ್ತದೆ. ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ಪ್ರಾಡಕ್ಟ್ ಹೇಗೆ ಜಾಸ್ತಿ ಜನರು ಜಾಸ್ತಿ ಇದ್ದಾರೆ, ದುಡಿಯುವಾಗ ಜಾಸ್ತಿ ಆಗ್ತಾರೆ, ಆಟೋಮೆಟಿಕಲಿ ಇನ್ಕಮ್ ಜಾಸ್ತಿ ಆಗ್ತದೆ. ಸೊ ಅದರಲ್ಲಿ ಏನಂಗೆ ಆಶ್ಚರ್ಯ, 3ರಲ್ಲಿ ಬರಲೇಬೇಕು. ಆ್ಯಕ್ಚುಲಿ ದೊಡ್ಡದ ಪರ್ ಕ್ಯಾಪಿಟಲ್ ಇನ್ಕಮ್ ನಾವು 127ನೇ ಪ್ಲೇಸಲ್ಲಿ ಇದ್ದೇವೆ. ಈಗ 127 ಅಂದರೆ ನಾವು ದೇಶದಲ್ಲಿ ನೋಡಿ, ಈಗ ನಾವು ಕಂಟ್ರಿಯನ್ನು ಡಿವೈಡ್ ಮಾಡುವಾಗ ಡೆವಲಪ್ಡ್ ಕಂಟ್ರಿ, ಡೆವಲಪಿಂಗ್ ಕಂಟ್ರಿ, ಅಂಡರ್ ಡೆವಲಪ್ಡ್ ಕಂಟ್ರಿ ಅಂತ ಹೇಳ್ತೇವೆ. ಈಗ ಡೆವಲಪ್ಡ್ ಕಂಟ್ರಿ ಮೋಸ್ಟ್ ಆಫ್ ದಿ ಯುರೋಪಿಯನ್ ಕಂಟ್ರಿ ಇದ್ದಾರೆ. ಈ ಕಡೆಯಲ್ಲಿ ಸಿಂಗಾಪುರ್, ನಮ್ಮ ಏಷ್ಯಲ್ಲಿ ಇರೋದು ಡೆವಲಪ್ಡ್ ಕಂಟ್ರಿ ಭಾರಿ ಕಮ್ಮಿ. ಒಂದು ಸಿಂಗಾಪುರ್ ಒಂದು ಉಂಟು, ಗೊತ್ತಿಲ್ಲ ಆಯ್ತಲ್ಲ, ಅದೇ ಒಂದಿರೋದು ಮೋಸ್ಟ್ಲಿ ಇರೋದು. ಮತ್ತೆಲ್ಲ ಡೆವಲಪಿಂಗ್ ಕಂಟ್ರಿಯಲ್ಲೇ ಉಂಟು ಕೆಲವು. ಆ್ಯಕ್ಚುಲಿ ಇದರಲ್ಲಿ ಏನು ಗೊತ್ತಾ, ಕೆಲವು ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟು ಹಿಂದೆ ಅಂತಾರೆ, ಅಂಡರ್ ಡೆವಲಪ್ಡ್ ಕಂಟ್ರಿಗಿಂತಲೂ ಹಿಂದುಗಡೆ ಉಂಟು ಕೆಲವು. ಮೋಸ್ಟ್ ಆಫ್ ದ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಇರೋದಲ್ಲಿ ಗೊತ್ತಾ, ಆಫ್ರಿಕಾದಲ್ಲಿ. ಬಡ ಆಫ್ರಿಕಾ ಖಂಡದಲ್ಲಿ ಇರೋದು ಆ್ಯಕ್ಚುಲಿ. ಸೊ ಅವ್ರಿಗಿಂತಲೂ ಪರ್ ಕ್ಯಾಪಿಟಲ್ ಇನ್ಕಮ್ ನಮ್ಮದೊಂದು ಇಂಡಿಯಾದ ಜಾಸ್ತಿ ಮಾಡೋದು, ಅದು ಆದ್ಯತೆ ಜಾಸ್ತಿ ಕೊಡಲೇಬೇಕು. ಇನ್ನು ಸ್ಟೇಟ್ ಪಾಲಿಟಿಕ್ಸ್ ಬರುವಾಗ ನಾಥವರಲ್ಲಿ ಹೇಳಿ ಆಯಿತು. ಮುಖ್ಯವಾಗಿ ಫಸ್ಟ್ ಟೈಮ್ ಬಹುಶಃ ಸೆಂಟ್ರಲ್ ಗೌರ್ಮೆಂಟಲ್ಲಿ ಲಿಂಗಾಯತರಿಗಿಂತ ಜಾಸ್ತಿ ಗೌಡ್ರು ಇರೋದು ಕರ್ನಾಟಕದಲ್ಲಿ. ಲಿಂಗಾಯತರಿಗಿಂತ ಜಾಸ್ತಿ, ಯಾವಾಗಲೂ ಲಿಂಗಾಯತರು ಜಾಸ್ತಿ ಇರ್ತಿದ್ರು, ಅರ್ಥ ಆಯ್ತಲ್ಲ. ಸೊ ಗೌಡ್ರು ಜಾಸ್ತಿ ಆಗಿದ್ರು ಫಸ್ಟ್ ಟೈಮ್. ಅದು ಕೂಡ ನೀವು ಕ್ಷೇತ್ರವಾರ ನೋಡುವಾಗ ಸದರ್ನ್ ಕರ್ನಾಟಕಕ್ಕೆ ಜಾಸ್ತಿ ಆಗಿದೆ ಆ್ಯಕ್ಚುಲಿ. ನಾರ್ದರ್ನ್ ಕರ್ನಾಟಕ ಇಲ್ಲ. ಈಗಾಗಲೇ ಹೇಳಿದೆ 3 ಜನನು ಸದರ್ನ್ ಕರ್ನಾಟಕದಲ್ಲಿ ಇರುವರು. ಆ್ಯಕ್ಚುಲಿ ಈಗ ಅದಕ್ಕೆ ಲಿಮಿಟ್ ಇಲ್ಲ. ಈ ಕ್ಯಾಬಿನೆಟಲ್ಲಿ ಇಷ್ಟೇ ಕೊಡಬೇಕು, ಸ್ಟೇಟಿಗೆ ಒಟ್ಟಿಗೆ 15% ಆಫ್ ದಿ ಟೋಟಲ್ MP ಶುಡ್ ಬಿ ಇನ್ ದಿ ಗೌರ್ಮೆಂಟ್. ಮ್ಯಾಕ್ಸಿಮಮ್ ಅಂದರೆ 80-81 ತನಕ ಕೊಡ್ಬೋದು. ಅದರಲ್ಲಿ ಕ್ಯಾಬಿನೆಟ್ ಇಷ್ಟೇ ಕೊಡಬೇಕಂತ ಏನು ಲಿಮಿಟ್ ಇಲ್ಲ, ಕೊಡ್ಬೋದಿದ್ರು. ಬಟ್ ಆಶ್ಚರ್ಯ ಅಂದರೆ ಅದೇ ಸೋಮಣ್ಣನವರಿಗೆ ಯಾರು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಸೋಮಣ್ಣವರಿಗೆ ಅವರಿಗೆ ಸ್ಟೇಟ್ ದರ್ಜೆಗೆ ಏನು ಕ್ಯಾಬಿನೆಟ್ ದರ್ಜೆ ಕೊಡಬಾರ್ದು ಅಂತೇನಿಲ್ಲ ಆ್ಯಕ್ಚುಲಿ. ಯಾಕೆ ಈಗ ಬೊಮ್ಮಾಯಿರನ್ನಲ್ಲಿ ಕಳಿಸಿ ಏನು ಉಪಯೋಗ? ಬೊಮ್ಮಾಯಿಯವರು ಇಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದರು, MLA ಆಗಿದ್ದರು, ಅಪೋಸಿಷನಲ್ಲಿ ಇದ್ದರು. ಸೊ ಅವರಿಗೆ ಒಳ್ಳೆ ಅವಕಾಶ ಕೊಡ್ಬೋದು ಅಂತೇಳಿ ಅವರಿಗೆ ಒಂದು ಸೀಟ್ ಕೊಟ್ಟರು ಅಂತ ನಾವೆಲ್ಲ ನಂಬಿದೆವು. ಬಟ್ ನೋಡೋ ಈಗೇನು ಅವಕಾಶ ಕೊಟ್ಟಾಗೆ ಕಾಣೋದಿಲ್ಲ. ಮತ್ತು ಈ ವೋಟ್ ಬ್ಯಾಂಕ್ ಉಂಟಲ್ಲ, ಈಗ ಸದ್ಯಕ್ಕೆ ವೋಟ್ ಬ್ಯಾಂಕ್ ಅಗತ್ಯ ಇಲ್ಲ ಕರ್ನಾಟಕದಲ್ಲಿ. ಏನು ಸಣ್ಣ ಪುಟ್ಟ ಇಲೆಕ್ಷನ್ ಬರ್ಬೋದು, ಜಿಲ್ಲಾ ಪಂಚಾಯತ್ ತಲ ಅಷ್ಟೇ ಶಿವಾಯಿ. ಇನ್ನು ಅಸೆಂಬ್ಲಿ ಇಲೆಕ್ಷನಿಗೆ 4 ವರ್ಷ, ಅದು ಕೂಡ 1 ನೇಷನ್ 1 ಪೋಲ್ ಆದರೆ ಅದಕ್ಕೂ 5 ವರ್ಷ ಕಾಯಬೇಕು. ಬರುವ ವರ್ಷ ನೆಕ್ಸ್ಟ್ ಟೈಮ್ ನಾವು ನೀವೆಲ್ಲ ವೋಟ್ ಹಾಕ್ಲಿಕ್ಕೆ ಹೋಗುವಾಗ MP ಒಂದು ಕಡೆ 2 ಇರ್ತದೆ. ವೆರಿ ಇಂಪಾರ್ಟೆಂಟ್. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಇರ್ತದೆ. ಬಟ್ ಅದು ರಾಜ್ಯ ಆಳೋದ್ರಲ್ಲಿ, ದೇಶ ಆಳೋದ್ರಲ್ಲಿ ಏನು ಬರಲ್ಲ. ಅದರಲ್ಲಿ ಇದು ಆ್ಯಕ್ಚುಲಿ ಇರ್ತದೆ. ಅದು ಗ್ರೌಂಡ್ ಲೆವೆಲಲ್ಲಿ ಅದು ಕಾರ್ಯಕರ್ತರದ್ದು ಅದು ಒಂದು ಇಲೆಕ್ಷನ್ ಆ್ಯಕ್ಚುಲಿ. ಸೊ
ಸೊ ಆ ರೀತಿ ನೋಡುವಾಗ ನನ್ನ ಅಂದಾಜಿ ಸ್ವಲ್ಪ ಸಮತೋಲನ ಕಾಪಾಡಲಿಲ್ಲ ಅಂತ ಕಾಣ್ತದೆ ಕರ್ನಾಟಕ ಪರ್ಟಿಕ್ಯುಲರ್. Right. ಬಟ್ ಅವರಲ್ಲಿ ಸರಿ ಒಂದೆರಡು ದಿನದಲ್ಲೇ ಡಿಸೈಡ್ ಆಗಬೇಕು, ಅದು ಸ್ವಲ್ಪ ಟೈಮ್ ತಗೊಳ್ಳೋ ಕರೆಕ್ಟ್ ಆಗ್ತಿತ್ತಾ ಏನು. ಓಕೆ, ಒಂದು ಚಿಕ್ಕ ಬ್ರೇಕ್ ನಂತರ ಚರ್ಚೆ ಮುಂದುವರಿಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.